ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡತ್ತಾ ಅನ್ನೋ ಬಗ್ಗೆ ಚರ್ಚೆ ಕಳೆದ 15 ದಿನಗಳಿಂದ ನಡೀತಿದೆ. ಒಂದು ವೇಳೆ ಯುದ್ಧ ಆದರೆ ಅದರ ಸ್ವರೂಪ ಹೇಗಿರುತ್ತೆ, ಅದರ ವ್ಯಾಪ್ತಿ ಏನಿರುತ್ತೆ ಅನ್ನೋ ಪ್ರಶ್ನೆಗಳಿವೆ. ಇರಾನ್ ಪ್ರತೀಕಾರ ತೀರಿಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಬಹಳ ಬಾರಿ ಇಂತಹ ಸಂದರ್ಭಗಳಲ್ಲಿ ಉತ್ಪ್ರೇಕ್ಷಿತ ಸುದ್ದಿಗಳು ಹರಡೋದು ಹೆಚ್ಚು. ಆ ಪ್ರದೇಶದಲ್ಲಿನ ಅಮೆರಿಕನ್ ಮಿಲಿಟರಿ ನೆಲೆಯನ್ನ ನೋಡಿದ್ರೆ ಅದು ಗರಿಷ್ಠ ಮಟ್ಟದಲ್ಲಿ ಇರುವಂತಿದೆ. ಇರಾನ್ ಮೇಲೆ ದಾಳಿ ಮಾಡಲು ಅಗತ್ಯವಿರುವ ಸಾಮರ್ಥ್ಯವನ್ನ ಅದು ಹೊಂದಿದೆ ಅಂತಾನೆ ಹೇಳಲಾಗ್ತಿದೆ. ಆದ್ರೆ ಪೂರ್ಣ ಪ್ರಮಾಣದ ದಾಳಿಗೆ ಇದು ಸಾಕಾಗತ್ತಾ ಅಥವಾ ಸೀಮಿತ ದಾಳಿಗೆ ಮಾತ್ರನಾ? ವಿಶ್ಲೇಷಕರು ಹೇಳುವ ಪ್ರಕಾರ ಈ ಬಾರಿ ಈ ಸನ್ನಿವೇಶದಲ್ಲಿ ಯುದ್ಧ ಸಂಭವಿಸೋದಿಲ್ಲ. ಮೊದಲನೇದಾಗಿ ಖಾಸಿಂ ಸೊಲೈಮಾನಿ ಹತ್ಯೆಯಾದಾಗ ಇರಾನ್ ಬೃಹತ್ ಪ್ರತೀಕಾರ ಪ್ರಾರಂಭಿಸಬೇಕಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಅದು ದೊಡ್ಡ ಪ್ರಾದೇಶಿಕ ಯುದ್ಧವನ್ನ ಬಯಸಲಿಲ್ಲ. ಆದ್ದರಿಂದ ನೆಲೆಗಳ ಮೇಲೆ ದಾಳಿ ಮಾಡಿ ಅಮೆರಿಕನ್ ಮೂಲಸೌಕರ್ಯವನ್ನ ನಾಶಪಡಿಸಿತು, ಆದರೆ ಯಾರನ್ನೂ ಕೊಲ್ಲಲಿಲ್ಲ. ನಂತರ 12 ದಿನಗಳ ಯುದ್ಧದಲ್ಲಿ ಯುಎಸ್ ದಾಳಿ ಮಾಡಿದಾಗ್ಲೂ ಇರಾನ್ ಪ್ರತೀಕಾರ ತೀರಿಸಿಕೊಳ್ತು. ಅದರಲ್ಲೂ ಮೂಲಸೌಕರ್ಯ ಹಾನಿ ಆಯ್ತೇ ಹೊರತು ಯಾವುದೇ ಜೀವ ಮತ್ತು ಆಸ್ತಿ ನಷ್ಟವಾಗಿಲ್ಲ. ಇದು ಅಮೆರಿಕರನ್ನ ಕೆರಳಿಸ್ತು. ಈಗ ಟ್ರಂಪ್ ಇದನ್ನ ಮತ್ತೆ ಮಾಡಬಹುದು ಅಂತ ಭಾವಿಸ್ತಾರೆ. ಈಗ ಇರಾನ್ನ ಸಮಸ್ಯೆ ಏನು ಅಂದ್ರೆ, ಇಸ್ಲಾಮಿಕ್ ಗಣರಾಜ್ಯದ ಸರ್ಕಾರ ಉಳಿಬೇಕಾದ್ರೆ ಅದು ಈ ಪುನರಾವರ್ತಿತ ದಾಳಿಗಳನ್ನ ತಡಿಬೇಕಾಗತ್ತೆ. ಹಾಗೆ ಮಾಡದೆ ಹೋದರೆ ಸ್ಥಳೀಯವಾಗಿ ಸರ್ಕಾರಕ್ಕೆ ಬೆಂಬಲ ಕ್ರಮೇಣ ಕಡಿಮೆಯಾಗತ್ತೆ. ಇರಾನಿನ ಮೂಲಗಳು ಪದೇ ಹೇಳುವ ಮತ್ತೊಂದು ವಿಷಯ ಅಂದ್ರೆ, ಅದು ದೊಡ್ಡ ಯುದ್ಧವನ್ನ ಬಯಸದೆ ಅಮೆರಿಕವನ್ನ ಬೆದರಿಸಲು ಸಾಂಕೇತಿಕ ದಾಳಿಗಳನ್ನ ನಡೆಸಿದೆ. ಅಮೆರಿಕದ ಯಾವುದೇ ಭಾಗದ ಮೇಲೆ ದಾಳಿ ಮಾಡೋದು ದೊಡ್ಡ ವಿಷಯ ಆಗತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಶಕ್ತಿ ಇದನ್ನ ಮಾಡೋದಿಲ್ಲ. ರಷ್ಯಾ ಕೂಡ ಯುಎಸ್ ವಿರುದ್ಧ ನೇರವಾಗಿ ಏನನ್ನೂ ಮಾಡೋದಿಲ್ಲ. ಬದಲಾಗಿ ಅದು ಉಕ್ರೇನ್ನೊಳಗಿನ ಅಮೆರಿಕನ್ ಆಸ್ತಿಗಳನ್ನ ಗುರಿಯಾಗಿಸುತ್ತೆ. ಪ್ರಸ್ತುತ ಸನ್ನಿವೇಶದಲ್ಲಿ ಈ ಹಿಂದಿನ ಯಾವ ಜನರಲ್ಗಳು ಉಳಿದಿಲ್ಲ. ಅವರೆಲ್ಲ ಹಿಂದಿನ ದಾಳಿಯಲ್ಲಿ ಹತ್ಯೆಯಾಗಿದ್ದಾರೆ. ಅವರ ಜಾಗಕ್ಕೆ ಹೊಸ ಕಮಾಂಡರ್ಗಳು ಬಂದಿದ್ದಾರೆ. ಯುಎಸ್ ಈಗ ದಾಳಿ ಮಾಡಿದ್ರೆ ನಾವು ಅವರ ಕನಿಷ್ಠ 400 ರಿಂದ 500 ಸೈನಿಕರನ್ನ ಕೊಲ್ಲಬೇಕಾಗತ್ತೆ ಅಂತ ಇರಾನ್ ಹೇಳಿದೆ. ಅಂದ್ರೆ ಅದು ಬಯಸಿದ್ರೆ ಅದು ಪ್ರತೀಕಾರ ತೀರಿಸಿಕೊಳ್ಬಹುದು. ಕಾರ್ಯತಂತ್ರದ ತಾಳ್ಮೆ ಇರಾನ್ ಕೈಯಲ್ಲಿದೆ. ಈ ನಡುವೆ ಟ್ರಂಪ್ ಒಪ್ಪಂದದ ಬಗ್ಗೆ ಒಲವು ತೋರಿಸತೊಡಗಿದ್ದಾರೆ ಎನ್ನುವ ಮಾತುಗಳಿವೆ. ಅಮೆರಿಕದ ಮೇಲೆ ಪ್ರತೀಕಾರದ ದಾಳಿ ನಡೆದ್ರೆ ಮತ್ತು ಅದರ ಹೆಚ್ಚಿನ ಸಂಖ್ಯೆಯ ಸೈನಿಕರು ಮತ್ತು ಸ್ವತ್ತುಗಳನ್ನ ನಾಶಗೊಳಿಸಿದ್ರೆ ಅದು ಅಮೆರಿಕಕ್ಕೆ ಹಿನ್ನಡೆ ಅಂತ ಅನ್ಸ್ಬೋದು. ಯಾಕಂದ್ರೆ ಇರಾನ್ ವೆನೆಜುವೆಲಾದ ಹಾಗಲ್ಲ. ಇದು ಚುನಾವಣಾ ವರ್ಷ. ಟ್ರಂಪ್ ಮಧ್ಯಂತರ ಚುನಾವಣೆಯಲ್ಲಿ ಸೋಲಬಹುದು ಅಂತ ಭಯಪಡ್ತಾರೆ. ಮಧ್ಯಂತರ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳು ಇತ್ತೀಚೆಗೆ ಬೆಳಕಿಗೆ ಬಂದಿವೆ. ವಾಸ್ತವವಾಗಿ ಅನೇಕ ಸಮೀಕ್ಷೆಗಳು ಟ್ರಂಪ್ ಅವರದ್ದೇ ಅತಿದೊಡ್ಡ ಬೆಂಬಲಿಗರ ಒಲವು ಕುಸಿದಿದೆ. ಸಮೀಕ್ಷೆಗಳು ಬಿಳಿಯರು, ಕಾರ್ಮಿಕ ವರ್ಗ, ಪುರುಷರ ಬೆಂಬಲ 49% ಇಳಿದಿದೆ ಅಂತ ಸೂಚಿಸುತ್ತೆ. ಅಂದ್ರೆ 51% ಜನ ವಿರೋಧ ಮಾಡ್ತಿದ್ದಾರೆ ಮತ್ತು ಕೇವಲ 49% ಜನ ಮಾತ್ರ ಬೆಂಬಲಿಸುತ್ತಿದ್ದಾರೆ. ಕಾರ್ಮಿಕ ವರ್ಗದ ಪುರುಷ ಜನಸಂಖ್ಯೆ ಟ್ರಂಪ್ನಿಂದ ದೂರ ಸರಿತಾ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲಲು ರಿಪಬ್ಲಿಕನ್ ಪಕ್ಷ ಅವಲಂಬಿಸಿದ ಮತ ನೆಲೆ ಕುಸಿತ ಕಂಡಿದೆ. ಇಂತಹ ಹೊತ್ನಲ್ಲಿ ಇರಾನ್ ಪ್ರತೀಕಾರದ ದಾಳಿಗೆ ಮುಂದಾದ್ರೆ ಅದು ಅಮೆರಿಕಕ್ಕೆ ಅತ್ಯಂತ ನೋವಿನ ಸಂಗತಿಯಾಗಲಿದೆ. ಇನ್ನು ಮಾತುಕತೆ ವಿಚಾರಕ್ಕೆ ಬಂದ್ರೆ ಯಾವುದೇ ನೇರ ಮಾತುಕತೆಗಳು ನಡೀತಿಲ್ಲ. ಹೆಚ್ಚಿನ ಮಾತುಕತೆಗಳನ್ನ ಸೌದಿ ಅರೇಬಿಯಾ, ಖತರ್ ಮತ್ತು ಓಮನ್ ನಡೆಸ್ತಿವೆ. ಈ ಬೆಳವಣಿಗೆಗಳಲ್ಲಿ ಈಜಿಪ್ಟ್ ಕೂಡ ಮಹತ್ವದ ಪಾತ್ರ ವಹಿಸುತ್ತೆ. ಇರಾನ್ನ ತಂತ್ರದ ಪ್ರಕಾರ ಇರಾನ್ ಇಲ್ಲಿ ಯಾವುದೇ ಅಶಾಂತಿಯನ್ನ ಪ್ರಚೋದನೆ ಮಾಡೋದಿಲ್ಲ. ಹೀಗಂತ ಸೌದಿ ಅರೇಬಿಯಾ ವಿಶ್ವಾಸ ಹೊಂದಿದೆ. ಈಜಿಪ್ಟ್ ಕೂಡ ಹಾಗೆ ಭಾವಿಸುತ್ತೆ. ಆದರೆ ಇಸ್ರೇಲಿ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋ ಭಯ ಇದೆ. ಹಾಗಾಗಿ ಟರ್ಕಿ, ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಬಹುಶಃ ಈಜಿಪ್ಟ್ ಅನ್ನ ಒಳಗೊಂಡ ಒಕ್ಕೂಟ ರಚಿಸಲು ತಯಾರಿ ನಡೆದಿದೆ. ಈಗ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅವರು ಅಲ್ಲಿಗೆ ಸಂಪೂರ್ಣ ಹಡಗುಗಳನ್ನ ಕಳಿಸಿದ್ದಾರೆ. ಸಮಸ್ಯೆ ಏನು ಅಂದ್ರೆ, ಅವರು ಇಲ್ಲಿ ದಾಳಿ ಮಾಡದಿದ್ರೆ ಅವರ ಇಮೇಜ್ ನಾಶವಾಗುತ್ತೆ. ಆಕ್ಸಿಯೋಸ್ ವರದಿಯ ಪ್ರಕಾರ ಸೌದಿ ಅರೇಬಿಯಾದ ರಕ್ಷಣಾ ಸಚಿವರು ಅಮೆರಿಕದಲ್ಲಿ ಮಾತಾಡ್ತಾ ಇರಾನ್ ಮೇಲೆ ದಾಳಿ ಮಾಡದೇ ಇದ್ರೆ ಅವರನ್ನ ದುರ್ಬಲರು ಅಂತ ಪರಿಗಣಿಸಲಾಗುತ್ತೆ ಮತ್ತು ದಾಳಿ ಮಾಡಿದ್ರೆ ಅದು ಪ್ರಾದೇಶಿಕ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ದಾಳಿ ಮಾಡಬೇಕು ಅಂತ ಸ್ವತಃ ಸೌದಿ ಅರೇಬಿಯಾ ಹೇಳ್ತಿದೆ ಅನ್ನುವಂತೆ ಅವರ ಹೇಳಿಕೆಯನ್ನ ಕೆಲ ವರದಿಗಾರರು ವ್ಯಾಖ್ಯಾನಿಸಿದ್ದಾರೆ ಎನ್ನಲಾಗಿದೆ. ಸೌದಿ ರಕ್ಷಣಾ ಸಚಿವರು ಇದನ್ನ ತಕ್ಷಣವೇ ತಳ್ಳಿ ಹಾಕಿದ್ದಾರೆ. ದಾಳಿ ಮಾಡಬೇಕು ಅಂತ ನಾವು ಹೇಳಿರ್ಲಿಲ್ಲ, ಈ ಸನ್ನಿವೇಶವನ್ನ ಯಾಕೆ ಸೃಷ್ಟಿ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಎತ್ತಲಾಗಿದೆ ಅಂತ ಹೇಳಿದ್ದಾರೆ. ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ, ವಿಶೇಷವಾಗಿ ಇಸ್ರೇಲ್ ಪರ ಪತ್ರಿಕೆಗಳಲ್ಲಿ ನಡೆಯುವ ರೀತಿಯ ತಿರುಚಿದ ನಿರೂಪಣೆ ಹರಡತೊಡಗಿದೆ. ಇರಾನ್ ಕಡೆಯವರು ಒಪ್ಪಂದದ ಬಗ್ಗೆ ಮಾತನಾಡ್ತಾ ಇದ್ರು, ಇನ್ನೂ ಯಾವುದೇ ನೇರ ಮಾತುಕತೆಗಳು ನಡೆದಿಲ್ಲ ಅಂತ ಹೇಳಲಾಗ್ತಿದೆ. ಕಳೆದ 7-8 ದಿನಗಳಿಂದ ಹೆಚ್ಚಿನ ಮಾತುಕತೆಗಳು ಪ್ರಾದೇಶಿಕ ಮಿತ್ರ ರಾಷ್ಟ್ರಗಳೊಂದಿಗೆ, ವಿಶೇಷವಾಗಿ ಈಜಿಪ್ಟ್ ಮತ್ತು ಓಮನ್ನೊಂದಿಗೆ ನಡೆದಿವೆ. ವಾಸ್ತವವಾಗಿ ಖತಾರ್ ಕೂಡ ಇದರಲ್ಲಿ ಭಾಗಿಯಾಗಿದೆ. ಖತಾರ್ ಸಚಿವರು ಇತ್ತೀಚೆಗೆ ಇರಾನ್ನಲ್ಲಿ ಇದ್ರು. ಕಳೆದ 2 ದಿನಗಳಿಂದ ಟ್ರಂಪ್ ಇರಾನ್ನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳು ಇರಲು ಸಾಧ್ಯವಿಲ್ಲ ಅಂತ ಪದೇ ಹೇಳ್ತಿದ್ದಾರೆ. ಇರಾನ್ ವರ್ಷಗಳಿಂದ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸುತ್ತಿಲ್ಲ ಅಂತ ಹೇಳ್ತಿದೆ. ಇಸ್ರೇಲ್ನೊಂದಿಗಿನ 12 ದಿನಗಳ ಯುದ್ಧದಲ್ಲಿ ಇರಾನ್ ಇಸ್ರೇಲ್ ಅನ್ನ ನಾಶಪಡಿಸೋಕೆ ಪರಮಾಣು ಶಸ್ತ್ರಾಸ್ತ್ರಗಳ ಅಗತ್ಯವಿಲ್ಲ ಅನ್ನೋದನ್ನ ತೋರಿಸಿತ್ತು. ಆ ಸಮಯದಲ್ಲಿ ಇರಾನ್ ಸುಮಾರು 2000 ಕ್ಷಿಪಣಿಗಳನ್ನ ಹೊಂದಿತ್ತು. ಅವು ಅತ್ಯಂತ ಆಧುನಿಕ ಕ್ಷಿಪಣಿಗಳು. ಅವುಗಳಲ್ಲಿ ಸರಿಸುಮಾರು
200ರಿಂದ 250ರಷ್ಟನ್ನ ಬಳಸಿತು. ಈ ಪ್ರದೇಶದಲ್ಲಿನ ಅಮೆರಿಕನ್ ನೆಲೆಗಳ ಮೇಲೆ ದಾಳಿ ಮಾಡೋಕೆ ಇರಾನ್ಗೆ ಅತ್ಯಂತ ಆಧುನಿಕ ಶಸ್ತ್ರಾಸ್ತ್ರಗಳ ಅಗತ್ಯ ಇಲ್ಲ. ಇರಾನ್ನ ಫತಾಹ್ 110 ಕ್ಷಿಪಣಿಗಳು ಭಾರಿ ವಿಧ್ವಂಸಕಗಳಾಗಿವೆ ಮತ್ತು ಹೆಚ್ಚಿನ ಸಂಖ್ಯೆಯ ವಿನಾಶ ಉಂಟು ಮಾಡುತ್ತೆ. ಈ ಬಾರಿ ಆಸ್ತಿ-ಪಾಸ್ತಿ ನಷ್ಟ ಮಾತ್ರವಲ್ಲದೆ ಜೀವಹಾನಿ ಕೂಡ ಉಂಟು ಮಾಡುವುದಾಗಿ ಇರಾನ್ ಹೇಳ್ತಾ ಇದೆ. ಇರಾನ್ನ ಉನ್ನತ ನಾಯಕರು ಟ್ರಂಪ್ ಅರ್ಥ ಮಾಡಿಕೊಳ್ಬೇಕು ಅಂತ ಪದೇ ಪದೇ ಹೇಳ್ತಿದ್ದಾರೆ. ಟ್ರಂಪ್ ಒಪ್ಪಂದವನ್ನ ಆರಿಸ್ಕೊಳ್ತಾರೋ ಅಥವಾ ಯುದ್ಧವನ್ನ ಆರಿಸ್ಕೊಳ್ತಾರೋ ಅನ್ನೋದು ಈ ಸಮಯದ ನಿರ್ಣಾಯಕ ಪ್ರಶ್ನೆಯಾಗಿ ಉಳಿದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.